ಶಿವರಾತ್ರಿ ಪ್ರಯುಕ್ತ ಈಶಾ ಫೌಂಡೇಶನ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಒಂದೇ ವೇದಿಕೆ ಹಂಚಿಕೊಂಡಿದ್ದರ ಕುರಿತು ಮಂಚನಹಳ್ಳಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಕೆಪಿಸಿಸಿಯ ಕಚೇರಿಯಲ್ಲಿ ಕಸ ಗುಡಿಸುವವನು, ನಾನು ಕೆಪಿಸಿಸಿ ದೇವರ ಬಗ್ಗೆ ಮಾತನಾಡಲು ಅರ್ಹತೆ ಇದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ. ನಂತರ ಮಾತನಾಡಿದ ಅವರು ಬಿಜೆಪಿ ನಾಯಕರಿಗೇನೆ ಟಾಂಗ್ ಕೊಟ್ಟಿದ್ದಾರೆ. ಕೆಪಿಸಿಸಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ನನ್ನ ಅರ್ಹತೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅಂದರೆ ನನ್ನ ಕೆಪಿಸಿಸಿ ಕಚೇರಿಯಲ್ಲಿ ಕಸ ಗುಡಿಸೋನ ಬಗ್ಗೆ ದೇವ್ರ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಇರುತ್ತಾ? ನನ್ನ ಕೆಪಿಸಿಸಿ ದೇವರ ಬಗ್ಗೆ ನನ್ನ ಪಕ್ಷದ ಬಗ್ಗೆ ನಾನು ಅಶೋಕ್ ಅವರು ಯತ್ನಾಳ್ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಅವ್ರು ನನ್ನ ಲೆವೆಲ್ಲು. ಅಶೋಕು ಯತ್ನಾಳು ಸಿ ಟಿ ರವಿ ನನ್ನ ಲೆವೆಲ್ಲು, ನಾನು ಅವ್ರನ್ನ ಮಾತಾಡ್ತೀನಿ. ನನ್ನ ಪಕ್ಷದ ಆಂತರಿಕ ವಿಚಾರ ನಾನು ಯಾವುದೇ ಕಾರಣಕ್ಕೆ ಮಾತಾಡಲ್ಲ. ನಾನು ಅಶೋಕ್ ಅಣ್ಣಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪಾರ್ಟಿ ವಿಚಾರ ಬಿಡಿ ಅಶೋಕ್ ಅವರು ಯತ್ನಾಳ್ ಅವರು ಸಿ ಟಿ ರವಿ ಅವರು ನಮ್ಮ ಪಕ್ಷಕ್ಕೆ ಬಂದರೆ ಅವ್ರನ್ನ ಬಿ ಜೆ ಪಿಯವ್ರಿಗಿಂತ ಚೆನ್ನಾಗಿ ನಡೆಸ್ಕೊತೀವಿ. ನನಗೆ ನಂಬಿಕೆ ಇದೆ. ಅಶೋಕ್ ಅವರು ಯತ್ನಾಳ್ ಅವರು ಸಿ ಟಿ ರವಿ ಅವರು ವಿಜೇಂದ್ರ ಅವರು ಕೂಡ ಅಲ್ಲಿ ಬೇಜಾರಾದರೆ ನಮ್ಮ ಪಾರ್ಟಿಗೆ ಬರ್ತಾರೆ ಅಂತ, ಅವ್ರು ನಮ್ಮ ಪಾರ್ಟಿಗೆ ಬರಲಿ ಅಂತ ಬಯಸ್ತೀನಿ. ಸರ್, ಕರ್ನಾಟಕ ಬಜೆಟ್ ಕೆಪಿಸಿಸಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ನನ್ನ ಅರ್ಹತೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅಂದರೆ ನನ್ನ ಕೆಪಿಸಿಸಿ ಕಚೇರಿಯಲ್ಲಿ ಕಸ ಗುಡಿಸೋನ ಬಗ್ಗೆ ದೇವ್ರ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಇರುತ್ತಾ? ನನ್ನ ಕೆಪಿಸಿಸಿ ದೇವರ ಬಗ್ಗೆ ನನ್ನ ಪಕ್ಷದ ಬಗ್ಗೆ ನಾನು ಅಶೋಕ್ ಅವರು ಯತ್ನಾಳ್ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಅವ್ರು ನನ್ನ ಲೆವೆಲ್ಲು. ಅಶೋಕು ಯತ್ನಾಳು ಸಿ ಟಿ ರವಿ ನನ್ನ ಲೆವೆಲ್ಲು, ನಾನು ಅವ್ರನ್ನ ಮಾತಾಡ್ತೀನಿ. ನನ್ನ ಪಕ್ಷದ ಆಂತರಿಕ ವಿಚಾರ ನಾನು ಯಾವುದೇ ಕಾರಣಕ್ಕೆ ಮಾತಾಡಲ್ಲ. ನಾನು ಅಶೋಕ್ ಅಣ್ಣಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪಾರ್ಟಿ ವಿಚಾರ ಬಿಡಿ ಅಶೋಕ್ ಅವರು ಯತ್ನಾಳ್ ಅವರು ಸಿ ಟಿ ರವಿ ಅವರು ನಮ್ಮ ಪಕ್ಷಕ್ಕೆ ಬಂದರೆ ಅವ್ರನ್ನ ಬಿ ಜೆ ಪಿಯವ್ರಿಗಿಂತ ಚೆನ್ನಾಗಿ ನಡೆಸ್ಕೊತೀವಿ. ನನಗೆ ನಂಬಿಕೆ ಇದೆ. ಅಶೋಕ್ ಅವರು ಯತ್ನಾಳ್ ಅವರು ಸಿ ಟಿ ರವಿ ಅವರು ವಿಜೇಂದ್ರ ಅವರು ಕೂಡ ಅಲ್ಲಿ ಬೇಜಾರಾದರೆ ನಮ್ಮ ಪಾರ್ಟಿಗೆ ಬರ್ತಾರೆ ಅಂತ, ಅವ್ರು ನಮ್ಮ ಪಾರ್ಟಿಗೆ ಬರಲಿ ಅಂತ ಬಯಸ್ತೀನಿ. ಸರ್, ಕರ್ನಾಟಕ ಬಜೆಟ್ ಕೆಪಿಸಿಸಿ